ಠಾವು ಒಮ್ಮೆ ನನಗೆ ಗೊತ್ತಾಗಿದ್ರೆ ನಿನ್ನನ್ನ ಪಡೆದು. ಪ್ರಿಯ ವೀಕ್ಷಕರೇ, ಬಡಗು ಹಾಗೂ ತೆಂಕುತಿಟ್ಟಿನ ಯಕ್ಷ ರತ್ನ ಜಲವಳ್ಳಿ ವೆಂಕಟೇಶ್ವರ ರಾವ್ ಇಹಲೋಕ ತ್ಯಜಿಸಿದ್ದಾರೆ. ಯಕ್ಷಗಾನ ರಂಗದಲ್ಲಿ ಅಪಾರ ಸೇವೆ ಸಾಧನೆ ಮಾಡಿದ್ದ ಇವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿದ್ದರು. ನವೆಂಬರ್ 1, 1933ರಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಜಲವಳ್ಳಿಯಲ್ಲಿ ಬೊಮ್ಮ ಮಡಿವಾಳ ಮತ್ತು ಶ್ರೀದೇವಿ ದಂಪತಿಯ ಪ್ರಥಮ ಪುತ್ರರಾಗಿ ಜನಿಸಿದ್ದ ಇವರು 1ನೇ ಕ್ಲಾಸ್ಗೆ ಶಾಲೆ ಬಿಟ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಯಕ್ಷಗಾನ ರಂಗವನ್ನ ಪ್ರವೇಶಿಸಿದ್ದರು. ಬಡಗು ಹಾಗೂ ತೆಂಕು ಎರಡೂ ತಿಟ್ಟುಗಳಲ್ಲಿ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿ ಬಹುದೊಡ್ಡ ಪ್ರೇಕ್ಷಕ ವೃಂದವನ್ನೇ ಹುಟ್ಟುಹಾಕಿದ್ದರು. ವೆಂಕಟೇಶ್ವರ ರಾವ್ ಅಭಿನಯಿಸಿದ ಶನೀಶ್ವರ, ಭೀಮ, ಅರ್ಜುನ, ರಕ್ತಜಂಗಾಸುರ, ಉಗ್ರಸೇನ, ರಾವಣ, ಈಶ್ವರ ಪಾತ್ರಗಳು ಇನ್ನೂ ಪ್ರೇಕ್ಷಕರ ಕಣ್ಣಲ್ಲಿ ಹಸಿರಾಗಿವೆ. ಅವರೇ ಅನೇಕ ಬಾರಿ ಸ್ಮರಿಸಿಕೊಂಡಿರುವಂತೆ ಮಡಿಕೇರಿಯಲ್ಲಿ ಶನೇಶ್ವರನ ಪಾತ್ರವನ್ನು ನೋಡಿದ ಕಾಫಿ ಎಸ್ಟೇಟ್ ಕುಟುಂಬದವರು ಯಕ್ಷಗಾನ ಮುಗಿದ ಮೇಲೆ ಬಂದು ಶನಿದೇವರೇ ಆಶೀರ್ವಾದ ಮಾಡಿ ಎಂದು ನಮಸ್ಕರಿಸಿ ಪಾದ ಕಾಣಿಕೆ ಹಾಕಿದ್ದರಂತೆ. ಯಕ್ಷಗಾನದ ಬಡಗು ಮತ್ತು ತೆಂಕು ತಿಟ್ಟುಗಳೆರಡರಲ್ಲೂ ಸಮರ್ಥ ವೇಷಧಾರಿಯಾಗಿದ್ದವರು ಜಲವಳ್ಳಿ ವೆಂಕಟೇಶ್ ರಾವ್. ಅಪಾರ ಜನಪ್ರಿಯತೆಯನ್ನು ಹೊಂದಿದ್ದ ಅವರು ಉಭಯ ತಿಟ್ಟುಗಳ ಪಾತ್ರಧಾರಿಯಾಗಿ ಹಲವು ದಶಕಗಳ ಕಾಲ ರಂಗದಲ್ಲಿ ಸಕ್ರಿಯರಾಗಿದ್ದರು. ಎಲ್ಲಕ್ಕಿಂತ ಮುಖ್ಯವಾಗಿ ಜನ್ಮಜಾತ ಪ್ರತಿಭೆಯಾಗಿ ಅವರು ಏರಿದ ಎತ್ತರ ದಾಖಲಾರ್ಹವಾದದ್ದು. ಯಕ್ಷಗಾನದ ತಿಟ್ಟುಗಳ ವಿಚಾರಕ್ಕೆ ಬಂದಾಗ ಬಡಗು ತಿಟ್ಟಿನಲ್ಲೂ ಉತ್ತರ ಕನ್ನಡದ ಸಂಪ್ರದಾಯವೇ ಪ್ರತ್ಯೇಕವಾದದ್ದು. ಪ್ರಾರಂಭದಲ್ಲಿ ನೃತ್ಯ ಮತ್ತು ಅಭಿನಯ ಪ್ರಧಾನವಾದ ಉತ್ತರ ಕನ್ನಡದ ಬಡಗು ತಿಟ್ಟಿನಲ್ಲೇ ಪಳಗಿದ್ದ ಜಲವಳ್ಳಿಯವರು ನಂತರ ದಕ್ಷಿಣ ಕನ್ನಡಕ್ಕೆ ಹೋಗಿ ತೆಂಕಿನ ವೇಷಧಾರಿಯಾಗಿ ಸ್ಥಾಪನೆಗೊಂಡಿದ್ದು ಸೋಜಿಗ ಮೂಡಿಸುವಂಥದ್ದು. ಈ ವಿಚಾರದಲ್ಲಿ ಕಡತೋಕ ಮಂಜುನಾಥ ಭಾಗವತರೊಂದಿಗೆ ಜಲವಳ್ಳಿ ಅವರನ್ನು ಹೋಲಿಸಬಹುದು. ಯಾಕೆಂದರೆ ಉತ್ತರ ಕನ್ನಡದ ಮಂಜುನಾಥ ಭಾಗವತರು ಕೂಡ ತೆಂಕಿನ ಮೇಳಗಳಲ್ಲಿ ಹಲವಾರು ವರ್ಷ ಭಾಗವತರಾಗಿ ಕೆಲಸ ಮಾಡಿದ್ದರು. ಅವರನ್ನು ಉಭಯ ತಿಟ್ಟಿನ ಮಹಾ ಸಮರ್ಥ ಭಾಗವತ ಎಂದೇ ಗುರುತಿಸಲಾಗುತ್ತಿತ್ತು. ಹಾಗೆಯೇ ಜಲವಳ್ಳಿಯವರು ಉಭಯ ತಿಟ್ಟುಗಳ ಮೇರು ಸದೃಶ ಕಲಾವಿದರಾಗಿದ್ದರು. ಜಲವಳ್ಳಿ ವೆಂಕಟೇಶ್ ರಾವ್ ಯಕ್ಷಗಾನ ಕುಟುಂಬದ ಹಿನ್ನೆಲೆಯವರಲ್ಲ. ಓದಿದ್ದು 2ನೇ ತರಗತಿ. ಆದರೆ ತೆಂಕಿನ ಮಾತುಗಾರರ ಮೇಳದಲ್ಲಿ ಶೇಣಿ ಗೋಪಾಲಕೃಷ್ಣ ಭಟ್ ಅಂತವರ ಎದುರು ಪಾತ್ರಧಾರಿಯಾಗಿ ಚಾಪು ಮೂಡಿಸಿದ್ದು ಸಣ್ಣ ಸಾಧನೆಯಲ್ಲ. ಉತ್ತರ ಕನ್ನಡದ ದೃಷ್ಟಿಯಿಂದ ನೋಡಿದರೆ ಕೆರೆಮನೆ ಸಹೋದರರು ಚಿಟ್ಟಾಣಿ ಅವರಂತೆಯೇ ಪ್ರತ್ಯೇಕವಾಗಿ ಅಸ್ತಿತ್ವ ತೋರಿದ ಛಲಗಾರ ಜಲವಳ್ಳಿ. ಜಲವಳ್ಳಿಗೆ ನಮ್ಮ ಸಂಪ್ರದಾಯದ ಒಳ್ಳೆಯ ಹೆಜ್ಜೆ ಗೊತ್ತಿತ್ತು. ತೆಂಕಿಗೆ ಹೋಗಿ ಸುತ್ತು ಗತ್ತು ಮತ್ತು ಮಾತಿಗೆ ಸೀಮಿತನಾದ ಎಂದು ಉತ್ತರ ಕನ್ನಡದಲ್ಲಿ ಹಳೆಯ ತಲೆಮಾರಿನವರು ಹೇಳುತ್ತಿದ್ದರು. ಇದನ್ನು ನಿಜವೆನ್ನಬಹುದಾದರೂ ಜಲವಳ್ಳಿ ಎನ್ನುವ ಮೇರು ಕಲಾವಿದ ಕಾಣಿಸಿಕೊಂಡಿದ್ದೇ ಇಂತಹ ಗತ್ತುಗಾರಿಕೆಯ ವೇಷಗಳಿಂದ ಎನ್ನುವುದು ವಾಸ್ತವ. ಜಲವಳ್ಳಿಯವರೇ ಹೇಳಿಕೊಳ್ಳುತ್ತಿದ್ದಂತೆ ಅವರಿಗೆ ಓದು ಬರಹ ತಿಳಿದಿರಲಿಲ್ಲ. ಹಾಗಿರುವಾಗ ರಾಮಾಯಣ ಮಹಾಭಾರತ ಗ್ರಂಥಗಳ ಅಧ್ಯಯನದೊಂದಿಗೆ ಅರ್ಥಗಾರಿಕೆಗೆ ತಯಾರಾಗುವುದು ಕಷ್ಟ ಸಾಧ್ಯ. ಆದರೆ ಮೇಧಾವಿಗಳಂತೆ ಅರ್ಥ ಹೇಳುವ ಕಲೆ ಅವರಿಗೆ ಸಿದ್ಧಿಸಿತ್ತು. ಹಾಗಾಗಿ ಅವರನ್ನು ಅಭಿಜಾತ ಕಲಾವಿದರೆಂದು ಕೊಂಡಾಡಲಾಗುತ್ತಿತ್ತು. ಪ್ರಮುಖವಾಗಿ ಕಳಪಾತ್ರವನ್ನು ಜಲವಳ್ಳಿಯವರಂತೆ ಚಿತ್ರಿಸಿದ ಮತ್ತೊಬ್ಬರು ಇಂದಿಗೂ ಸಿಗಲಿಕ್ಕಿಲ್ಲ. ಅದಕ್ಕೆ ಬೇಕಾದ ಎತ್ತರದ ಆಳ್ತನ, ಸ್ವರಭಾರ ಎಲ್ಲವೂ ಅವರಲ್ಲಿತ್ತು. ಚಿಟ್ಟಾಣಿ ಜಲವಳ್ಳಿ ಜೋಡಿ ಒಂದು ಕಾಲದಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿಸಿತ್ತು. ಇಂತಹ ಮೇರು ಕಲಾವಿದನಿಗೆ 1989ರಲ್ಲಿ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, 1994ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಗಳಲ್ಲದೆ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ಸನ್ಮಾನಗಳನ್ನು ನೀಡಿ ಗೌರವಿಸಿವೆ. ಬಡಗು ಹಾಗೂ ತೆಂಕುತಿಟ್ಟುಗಳಲ್ಲಿ 3 ಸುತ್ತು 1 ಗಚ್ಚು ವಿಶಿಷ್ಟ ಶೈಲಿಯ ಕುಣಿತ ಹಾಗೂ ಪಾಂಡಿತ್ಯಪೂರ್ಣ ಮಾತುಗಾರಿಕೆಯಿಂದ ಮಿಂಚಿದ್ದ ಜಲವಳ್ಳಿ ವೆಂಕಟೇಶ್ ರಾವ್ ಇನ್ನು ನೆನಪು ಮಾತ್ರ. ಅವರ ನಿಧನಕ್ಕೆ ಗಣ್ಯಾತಿ ಗಣ್ಯರು ಸಂತಾಪ ಸೂಚಿಸಿದ್ದಾರೆ.